ಧಾರವಾಡದ ಈ ಜಾಗಕ್ಕೆ ಎಲ್ಲ ಬಾರಿ ಕಷ್ಟಪಟ್ಟು ಯಾವ್ದಾವ್ದೋ ತಂತ್ರಾಕ್ಷತೆಗಳನ್ನೆಲ್ಲ ಕೊಟ್ಟು ನಿಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ನಮ್ಮ ಲವಕುಮಾರ್ ಹೇಳಿದಂತೆ ಒಂದಷ್ಟು ಹೊಸ ಮುಖಗಳು ಇಲ್ಲಿವೆ ಅನ್ನೋದು ಭಾರಿ ಸಂತೋಷ. ಹಾಗಾಗಿ ನಾನು ಹರ್ಷಕುಮಾರ್ ಕುಗ್ವೆ ಭಾರಿ ಗಂಭೀರವಾದಂತ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ನಾನು ಅಷ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಕಷ್ಟ. ಯಾಕೆಂದ್ರೆ ನಾನು ಒಬ್ಬ ವೃತ್ತಿನಿರತ ವಕೀಲ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಹಿನಿಯ ರಾಜಕೀಯ ವೇದಿಕೆಗಳಲ್ಲಿ ಗುರುತಿಸ್ಕೊಂಡವನು. ಚುನಾವಣೆಗಳು ಬೇರೆ ಹತ್ರ ಬರ್ತಾ ಇದೆ. ನಾವು ಏನು ಹೇಳಿದ್ರೆ ಯಾವುದನ್ನು ಎಲ್ಲಿ ವಿಡಿಯೋ ತಗೊಂಡು ಹಾಕಿ ನಮ್ಮನ್ನೆಲ್ಲ ಧರ್ಮ ವಿರೋಧಿಯಾಗಿ ಮಾಡಿ ಇನ್ನೇನೋ ಮಾಡಿಬಿಡ್ತಾರೆ ಅನ್ನುವ ಚಿಕ್ಕ ಆತಂಕಗಳನ್ನ ಇಟ್ಕೊಳ್ತಲೇನೆ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಸ್ನೇಹಿತರೆ, ನನಗೆ ಹರ್ಷ ಮಾತಾಡ್ತಿರ್ಬೇಕಾದಾಗ ನೆನಪು ಬಂದಿದ್ದು ಮೋಸ್ಟ್ಲಿ ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಬಸವೇಶ್ವರರ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಒಂದಷ್ಟು ಜನ ಬಿಜ್ಜಳನ ಹತ್ರ ಬರ್ತಾರೆ. ಬಿಜ್ಜಳನ ಹತ್ರ ಬರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಮಹಾರಾಜರೇ ಧರ್ಮಕ್ಕೆ ಅಪಾಯ, ಧರ್ಮಕ್ಕೆ ಅಪಾಯ ಅಂತೇಳಿ. ಆಗ ಬಿಜ್ಜಳನ ಬಾಯಿಂದ ಲಂಕೇಶ್ವರು ಒಂದು ಸಾಲನ್ನ ಹೇಳಿಸ್ತಾರೆ, ಧರ್ಮಕ್ಕೆ ಅಪಾಯ ಇದ್ದದ್ದೇ, ಮನುಷ್ಯರಿಗೆ ಅಲ್ಲಿ ಏನಾಗಿದೆ ಹೇಳು. ಧರ್ಮಕ್ಕೆ ಅಪಾಯ ಇದ್ದದ್ದೇ, ಅಲ್ಲಿ ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ ಹೇಳ್ತಾರೆ. ಅದೊಂದು ನಾಟಕದ ಪಾತ್ರ. ಒಂದು. ಎರಡನೇದು, ಭಾರತದ ನೆಲದ ರಾಜ ಅಶೋಕ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಯುದ್ಧದ ಗೆಲುವಿನ ಅಹಂಕಾರಗಳನ್ನೆಲ್ಲ ಕೆಳಗಿಳಿಸಿಕೊಂಡು ನಾನು ಇನ್ನು ಯುದ್ಧವನ್ನ ಮಾಡಲಾರೆ ಅಂತ ಹೇಳ್ತಾ ಒಂದು ಮಾನವೀಯ ಧರ್ಮದ ಪ್ರತಿಪಾದಕನಾಗಿ ಸತ್ಯ ಧರ್ಮ ಸತ್ಯಮೇವ ಜಯತೆ ಎನ್ನುವ ಘೋಷಣೆಯನ್ನು ಕೆತ್ತಿಸ್ತಾನೆ. ಅದಕ್ಕೆ ಪೂರಕವಾಗಿ ನಮ್ಮ ಜನಪದರು ಧರಣಿ ಮಂಡಲ ಹಾಡಿನಲ್ಲಿ ಪುಣ್ಯಕೋಟಿಯ ಬಾಯಿಂದ ಒಂದು ಮಾತನ್ನ ಹೇಳ್ತಾರೆ. ಈ ಉಳಿದ ಹಸಕರುಗಳೆಲ್ಲ ಸೇರಿ ಮಾತೇನೋ ಕೊಟ್ಟು ಬಂದಿದ್ಯಾ, ತಪ್ಸ್ಕ ಬಂದ್ಬಿಟ್ಟಿದ್ಯಾ, ನೀನೇನ್ ಮತ್ತೆ ಹೋಗಿ ಅವ್ರ ಬಾಯಿಗೆ ಏನ್ ಬೀಳ್ಬೇಕಾಗಿಲ್ಲ, ಹುಲಿಯ ಬಾಯಿಗೆ ನೀನ್ ಇಲ್ಲಿ ಇದ್ದು ಬಿಡು ಅಂತ ಹೇಳಿದಾಗ ಪುಣ್ಯಕೋಟಿಯ ಬಾಯಿಂದ ಒಂದು ಮಾತನ್ನ ಹೇಳ್ತಾರೆ. ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ಸತ್ಯವೇ ನಮ್ಮ ತಂದೆ ತಾಯಿ ಅನ್ನೋ ಮಾತನ್ನ ನಮ್ಮ ಜನಪದರು ಆ ಧರಣಿ ಮಂಡಲ ಪದ್ಯದೊಳಗೆ ಹೇಳ್ತಾರೆ. ಇದು ನಮ್ಮ ಎದುರುಗಡೆ ಇರುವ ಧರ್ಮ. ವಿಗ್ರಹಗಳನ್ನ ಹೇಗೆ ಕೆತ್ತಬೇಕು ಅನ್ನುವಂತ ಒಂದು ಶಾಸ್ತ್ರೀಯ ಪದ್ಧತಿ ಇರೋ ಹೊತ್ತಿನಲ್ಲೇನೆ ಯಾವ್ದಾದ್ರು ಚಿತ್ರವನ್ನ ಬರೀಲಿಕ್ಕೆ ವ್ಯಂಗ್ಯ ಚಿತ್ರಕಾರರು ಕಲಾಕಾರರು ಮನಸ್ಸು ಮಾಡಿದ್ರೆ ಅದು ನಮ್ಮ ದೇವರಿಗೆ ನಮ್ಮ ಧರ್ಮಕ್ಕೆ ಅಪಾಯ ಮಾಡಿದ್ದಾರೆ, ಉಂಟು ಮಾಡಿದ್ದಾರೆ ಅಂತ ಹೇಳಿ ಗಲಾಟೆ ಎಬ್ಬಿಸುವ ಹೊತ್ತಿನಲ್ಲಿ ನಮ್ಮ ಕಡೆ ಹಳ್ಳಿಯ ನಮ್ಮ ಹರ್ಷ ಹೇಳಿದಾಗೆ ನಮ್ಮೂರಲ್ಲಿ ಇಲ್ಲಿ ಇದೆಯಲ್ಲ ಗೊತ್ತಿಲ್ಲ, ನಮ್ಮೂರಲ್ಲಿ ಗದ್ದೆ ಸಾಗುವಳಿಯನ್ನು ಮಾಡ್ಲಿಕ್ಕೆ ಅಂತ ಹೋದಾಗ ಗದ್ದೆಯ ಮಣ್ಣನ್ನು ಅಥವಾ ಹಸುವಿನ ಸಗಣಿಯನ್ನು ಒಟ್ಟು ಮಾಡಿ ಉಂಡೆ ಮಾಡಿ ಅಲ್ಲೇ ಗದ್ದೆಯ ದಂಡೆ ಮೇಲೆ ಇರ್ತಕ್ಕಂಥ ಗರಿಕೆ ಕುಡಿಯನ್ನ ಅದಕ್ಕೆ ಚುಚ್ಚಿ ಇದೇ ನಮ್ ಗಣಪತಿ ಅಂತ ಹೇಳ್ಕೊಂಡು ಉಳುಮೆ ಮಾಡ್ತಾರೆ. ಇದೇ ನಮ್ ಗಣಪತಿ ನೋಡಿ. ಅವ್ರಿಗೊಂದು ಸ್ವತಂತ್ರವನ್ನು ಅವರು ಸಂಪಾದಿಸ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾರು ಗಲಾಟೆ ಮಾಡಿಲ್ಲ ಇವರೆಗೆ. ನೀವು ಈ ಮೂಲಕ ಸಗಣಿಯನ್ನ ಉಂಡೆ ಮಾಡುವ ಮುಖೇನ ನಿಮ್ಮ ಗದ್ದೆಯಲ್ಲಿ ನೀವೇ ಮೆಟ್ಟಿರುವ ಮಣ್ಣನ್ನ ಉಂಡೆ ಮಾಡಿ ದಂಡೆಯ ಮೇಲೆ ಇಟ್ಟು ಅದಕ್ಕೆ ನಮಸ್ಕರಿಸಿ ನೀನು ಉಳುಮೆ ಮಾಡಲು ಹೋಗಿದ್ದರಿಂದ ನಮ್ಮ ಧರ್ಮಕ್ಕೆ ದೇವರಿಗೆ ಅಪಚಾರ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯವಾಗದ ರೀತಿಯ ಒಂದು ಧರ್ಮವನ್ನು ನಮ್ಮ ಜನಪದರು ಕಟ್ಕೊಂಡಿದ್ದಾರೆ, ನಮ್ಮ ರೈತರು. ಇದು ಒಂದು. ನಾನು ಸುಮ್ಮನೆ ಪುಟ್ ಕಥೆಗಳನ್ನ ಹೇಳ್ತೀನಿ, ನೀವು ಅದು ಹೆಂಗಾರು ಜೋಡಿಸ್ಕೊತ ಹೋಗ್ಲಿ ಎಲ್ಲಿಗೆ ಬೇಕಾದ್ರೆ. ಮತ್ತೆ ಉಳಿಸಿಗೆ ವಿನಯಕ್ಕ ಮತ್ತೆ ಭಾರತಿ ಎಲ್ಲ ಇದ್ದಾರೆ, ಅವ್ರೇನ ಜೋಡಿಸ್ತಾರೆ ಹೆಂಗಂತಲ್ಲ. ಇದು ಒಂಥರ ಕಾಣುತ್ತೆ ಧರ್ಮ. ಅದಾದ್ಮೇಲೆ ಈ ಜನಪದರು ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ. ಇನ್ ಯಾರ್ಯಾರನ್ನ ಯಾಕೆ ನೆನಿತ್ಯ?
ರಾಮನ್ನೋ, ಕೃಷ್ಣನ್ನೋ, ಶಿವನ್ನೋ, ಯೇಸುನೋ, ಮೊಹಮ್ಮದ್ ಇವ್ರನ್ನೆಲ್ಲ ಬಿಟ್ಬಿಡಯ್ಯ. ನಾನು ಎಳ್ಳು ಜೀರಿಗೆ ಮತ್ತು ಹುಟ್ಟು ಮತ್ತು ಸಾವಿಗೆ ರೂಪಕವಾಗಿರ್ತಕ್ಕಂಥ ಎರಡು ನೆಲದ ಕಾಳುಗಳನ್ನ, ಧಾನ್ಯಗಳನ್ನ ರೂಪಕವಾಗಿ ಇಟ್ಕೊಂಡು ಈ ಭೂಮ್ತಾಯ ಎದ್ದೊಂದುಗಳಿಗೆ ನೆನೆದೇನ ಅಂತ ಹೇಳಿದ್ದಾರೆ. ನೋಡಿ, ನೀನ್ ನನ್ ದೇವರನ್ನೇ ನೆನೆದಿಲ್ಲ. ನಮ್ ದೇವರೇ ರಾಷ್ಟ್ರಭಕ್ತಿ, ನನ್ ದೇವರೇ ಶ್ರೇಷ್ಠ ಶಕ್ತಿ ಅಂತ ಹೇಳುವ ಜನರಿಗೆ ನಮ್ಮ ನೆಲದಲ್ಲೇ ಒಂದು ಪ್ರತಿರೋಧವನ್ನು ನಾವು ತೋರಿಸಿದ್ವಿ. ನಮ್ಮ ನೆಲದಲ್ಲಿ ಒಂದು ಪ್ರತಿರೋಧವನ್ನ ತೋರಿಸಿದ್ವಿ. ಇಲ್ಲಿ ಆ ಪ್ರತಿರೋಧಗಳಿದಾವೆ, ಅದನ್ನು ಮತ್ತೆ ಜೀವಂತಕ್ಕೆ ಕೊಡ್ಬೇಕು ನಾವು. ಯಾಕೆ ಕೊಡ್ಬೇಕು ಅನ್ನೋದು ವಿಚಾರಕ್ಕೆ ಬರೋಣ. ಈ ಸುಮಾರು ಸತಿ ಈ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಧರ್ಮ, ರಾಷ್ಟ್ರ ಮತ್ತು ರಾಜಕಾರಣ. ವಿಷಯ ಇಷ್ಟೇನೆ. ಹರ್ಷ ತುಂಬಾ ಚೆನ್ನಾಗಿ ಹೇಳಿದೆ. ಧರ್ಮ ಅಡ್ಮಿಟೆಡ್ ಫ್ಯಾಕ್ಟ್. ಧರ್ಮ ಅದಾಗೆ ಏನೋ ಮನುಷ್ಯರು ಏನೇನೋ ಅದೆಲ್ಲ ಇದೆಯಲ್ಲ, ಏನೋ ಆಡಮ್ ಥಿಯರಿ ಮತ್ತೊಂದು, ನನಗೆ ಅದ್ರ ಬಗ್ಗೆ ಎಲ್ಲ ಹೋಗಲ್ಲ. ನಾನು ವಿಜ್ಞಾನದ ವಿದ್ಯಾರ್ಥಿ ಅಲ್ಲ. ಮನುಷ್ಯ ಹುಟ್ಟುಕಣ್ಣಲ್ಲ, ಹುಟ್ಟುಕಳತಿಗೆ ಪಕ್ಕದಲ್ಲಿ ಒಂದು ಧರ್ಮ ಬಂದೇನು ಕೂತಿಲ್ಲ. ಮನುಷ್ಯ ಕಾಲಕ್ಕೆ ಅವನ ಅಹಂಕಾರಗಳನ್ನು ತೀರಿಸ್ಕೊಳ್ಳಿಕ್ಕೆ ಮತ್ತು ಅವನಲ್ಲಿದ್ದಂತ ಆತಂಕ ಮತ್ತು ಭಯಗಳನ್ನ ಹೋಗಲಾಡಿಸ್ಲಿಕ್ಕೆ ಮತ್ತು ಗುಂಪನ್ನ ಕಟ್ಟಿಕೊಳ್ಳಿಕ್ಕೆ ಅವನು ಧರ್ಮಕ್ಕೆ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡ್ತಾ ಹೋಗಿದ್ದಾನೆ ಆಗಿದ್ದಾಗೆ. ಮತ್ತೊಂದು ಸುಧಾರಣೆಗಾಗಿ ನಡ್ಕೊಂಡಿರ್ತಕ್ಕಂಥ ಒಂದು ಪರಂಪರೆಯಲ್ಲಿ, ಒಂದು ಸಂಪ್ರದಾಯದಲ್ಲಿ, ಒಂದು ಪದ್ಧತಿಯಲ್ಲಿ ಇಷ್ಟನ್ನು ಸ್ವಲ್ಪ ಸುಧಾರಣೆ ತರಬೇಕಪ್ಪ, ಎಂತಿಂತ ಸುಧಾರಣೆ ತರಬೇಕು ಅಂತೇಳಿ ಕಟ್ಕೊಂಡು ಹೋಗಿದ್ದಾನೆ. ಅಂದ್ರೆ ಮನುಷ್ಯ ಧರ್ಮವನ್ನ ಕಟ್ಟಿದ್ದಾನೆ. ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಯಾವಾಗ ಧರ್ಮ ಎನ್ನುವುದು ಅಪ್ರಜಾಪ್ರಭುತ್ವವಾಗ್ತದೋ, ಯಾವಾಗ ಧರ್ಮ ಎನ್ನುವುದು ಕೆಲವು ಫರ್ಮಾನು ಮತ್ತು ಫತ್ವಗಳಿಗೆ ಒಳಪಡ್ತದೋ, ಆಗ ಆ ಧರ್ಮ ಎನ್ನುವುದು ಮೂಲಭೂತವಾದ ಆಗತ್ತೆ. ಆ ಮೂಲಭೂತವಾದ ಎಲ್ಲೆಲ್ಲಿದೆ ಅಂದ್ರೆ ಜಗತ್ತಿನಾದ್ಯಂತ ಇದೆ. ನಾವು ಭಾರತಕ್ಕೆ ಇಟ್ಕೊಂಡು ಮತ್ತೆ ಚರ್ಚೆ ಮಾಡೋಣ. ಜಗತ್ತಿನಾದ್ಯಂತ ಇದೆ ಅಂದ್ರೆ ಹೇಗಿದೆ? ಅಲ್ಲಿ ಇವ್ರು ಬಂದ್ರಪ್ಪ, ತಾಲಿಬಾನ್ನವ್ರ ಅಧಿಕಾರಕ್ಕೆ ಎರಡನೇ ಅವಧಿಗೆ, ಎಲ್ಲಿ ಅಫ್ಘಾನಿಸ್ತಾನದಲ್ಲಿ. ಅಲ್ಲಿ ಅವ್ರ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ವಿಮಾನದ ಮೇಲೆ, ನಂಗೆ ವಿಮಾನದ ಬಾನೆಟ್ಟನ್ನು ಹತ್ತಿ ಎಲ್ಲ ಹೋಗ್ತಾರಂತ ಅವತ್ತೇ ಅನ್ಸಿದ್ ನನಗೆ. ಎಲ್ಲ ಹತ್ತಿ ಜನ ಜೀವ ಭಯದಿಂದ ಓಡಾಡಿದ್ರು. ಯಾರವರು? ಮುಸ್ಲಿಂ ಮತಾನುಯಾಯಿಗಳೇ ಹೆದರಿ ಓಡಿದ್ರು. ಯಾಕೆ ಹಾಗೆ? ಇನ್ನೊಂದು, ಇದು ಇವ್ರು ಹೇಳಿದ್ರು, ಏನು ನಮ್ಮ ಹರ್ಷ ಎಲ್ಲ ಹೇಳಿದ್ರು, ಮತ್ತೆ ಅದಕ್ಕೆ ಪೂರಕವಾಗಿ ರಂಗನಾಥ್ ಹೇಳಿದ್ರು, ಏನು ಘೋಷಣೆ, ಇದೇ ಭಕ್ತಿ, ಅದೇ ರಾಷ್ಟ್ರ ಶಕ್ತಿ ಎಲ್ಲ ಇದೆ. ನಾನು ಅದನ್ನ ಮೇಡಮ್ ಬೇಕಂತ ಶಬ್ದ ಬಿಟ್ಟು ಹೇಳದ್. ನಮ್ ಶಬ್ದ ಸಿಕ್ಕಿದ್ರೆ ಸಾಕು, ನಾಳೆ ಬೆಳಗ್ಗೆ ರಾಮಾಯಣ ಆಗೋದು, ನಿಮ್ಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಅದೇ ಶಕ್ತಿ, ಅದೇ ರಾಷ್ಟ್ರ ಶಕ್ತಿ. ಇದು ಎಲ್ಲಿ ಘೋಷಣೆ ಆಯ್ತು? ನಮ್ ದೇಶದ ಕೆಳಗಡೆ ಶ್ರೀಲಂಕಾದಲ್ಲಿ 1958ನೇ ಇಸ್ವಿಯಲ್ಲಿ ಶ್ರೀಲಂಕಾದ ಒಬ್ಬ ಪ್ರಧಾನಿ ಹೇಳ್ತಾನೆ, ಸಿಮ್ಮಳಿಯವೇ ಸಿಮ್ಮಳದ ಶ್ರೀಲಂಕಾದ ಏಕಮಾತ್ರ ಭಾಷೆ ಅಂತ ಘೋಷಣೆ ಮಾಡಿ. 58ನೇ ಇಸ್ವಿ. 77ರ ಸುಮಾರಿಗೆ ಶ್ರೀಲಂಕನ್ನರಿಗಾಗಿ ಎನ್ನುವ ಘೋಷಣೆ ಬರುತ್ತೆ, ಅದಕ್ಕಿಂತ ಅಧಿಕ ಪ್ರಸಂಗಿಯಾಗಿ. ಈಗ ಎಲ್ರು ನೀವು ನೋಡಿದಿರಲ್ಲ, ಎಲ್ರು ಏನು ನಿಮ್ದೊಂದೇ ಶಾಲಾ, ನಮ್ದು ಅದೇ ಶಾಲು, ನಿಮ್ದೊಂದೇ ಘೋಷಣೆನ, ನಮ್ದು ಅದೇ ಘೋಷಣೆ, ನೀವು ಒಂದೇ ದೇವಸ್ಥಾನ ಕಟ್ಟದ, ನಾವು 100 ದೇವಸ್ಥಾನ ಕಟ್ತೀವಿ. ಈ ರೀತಿದೆಲ್ಲ ಅನಿವಾರ್ಯತೆಗಳನ್ನು ಸೃಷ್ಟಿಯಾಗ್ತಿರುವ ಸಂದರ್ಭದಲ್ಲಿ ಅವನು ಆ ಒಂದೇ ಏಕಮಳಿಯ ಮಾತ್ರ ನಮ್ಮ ಭಾಷೆ ಅಂತ ಘೋಷಣೆ ಮಾಡಿದ್ದಕ್ಕೆ ಇನ್ನೊಬ್ಬ ಅತಿರೇಕವಾದಿ ಬಂದು ಅವನು ಹೇಳ್ತಾನೆ, ಶ್ರೀಲಂಕಾ ನಮಗಾಗಿ ಮಾತ್ರ ಅಂತ ಹೇಳ್ತಾನೆ. ಆ ರೀತಿ ಹೇಳಿದ್ದರ ಪರಿಣಾಮ ಶ್ರೀಲಂಕಾ ಏನಾಯ್ತು ಕೊನೆಗೆ ಚರ್ಚೆ ಮಾಡಿ. ಇದೊಂದು. ತಾಲಿಬಾನ್ನಲ್ಲಿ ಈ ಹಿಂದೆ ಮೊದಲ ಬಾರಿಯ ತಾಲಿಬಾನಿನ ಮೊದಲ ಹಂತದ ಆಡಳಿತ ಇದ್ದಾಗ ಒಂದು ಕಾದಂಬರಿ ಬರುತ್ತೆ, ದಿ 1000 ಸ್ಪ್ಲೆಂಡೆಡ್ ಸನ್ಸ್ ಅಲ್ವಾ? ಕರೆಕ್ಟ್ ಅಲ್ಲ? ಅದ್ರೊಳಗಡೆ ಒಬ್ಬ ನ್ಯಾಯಾಧೀಶ ಜಡ್ಜ್ಮೆಂಟ್ ಅನ್ನು ಒಬ್ಬಳ ಹೆಣ್ಮಗಳಿಗೆ ಗಲ್ಲಿಗೆ ಹಾಕೋ ಸಂದರ್ಭದಲ್ಲಿ ಅವಳ ಮೇಲೆ ವ್ರತ ಒಂದು ಆಪಾದನೆಯನ್ನ ಈ ಧರ್ಮದ ಫರ್ಮಾನುಗಾರರು ಎಲ್ಲ ಹೊರಡಿಸಿ ಅವಳನ್ನ ಗಲ್ಲಿಗೆ ಹಾಕೋ ಸಂದರ್ಭದಲ್ಲಿ ಆ ಜಡ್ಜ್ ಬರೀತಾನೆ ಜಡ್ಜ್ಮೆಂಟ್. ಕಾದಂಬರಿಯಲ್ಲಿ ಕೊನೆ ಆಗತ್ತೆ ಏನು ಅಂತಂದ್ರೆ, ನೀನ್ ಮಾಡಿರ್ತಕ್ಕಂಥ ತಪ್ಪಿನ ಏನಿದೆ ಅದಕ್ಕೆ ನಿನಗೆ ಮರಣದಂಡನೆಯನ್ನು ಕೊಡುವಷ್ಟು ಗರಿಷ್ಠ ಪ್ರಮಾಣದ ತಪ್ಪು ಅಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ನಿನಗೆ ಈ ಮರಣದಂಡನೆಯನ್ನು ಕೊಡದೆ ಹೋದ್ರೆ
ಸ್ವರ್ಗದಲ್ಲಿ ಇರುವಾಗ ದೇವರು ನಾನು ಸ್ವರ್ಗಕ್ಕೆ ಹೋದಾಗ ನನ್ನನ್ನು ಪ್ರಶ್ನೆ ಮಾಡಿಸ್ತಾನೆ, ಶಿಕ್ಷೆ ಕೊಡ್ತಾನೆ ಅಂತ. ಕರೆಕ್ಟ್ ಅಲ್ಲ ವಿನಯ್ ಅವ್ರೆ? 1000 ಸ್ಪ್ಲೆಂಡೆಡ್ ಸನ್ಸ್ ಅಲ್ಲಿ ಅದು ಬರ್ತದೆ. ನಾವು ಭಾರತದ ನ್ಯಾಯಾಲಯ ಜಡ್ಜ್ಮೆಂಟ್ ಈ ಸಂದರ್ಭಕ್ಕೆಲ್ಲ ಊಹೆ ಮಾಡ್ಕೊಳ್ಳಿ, ಮತ್ತೆ ಚರ್ಚೆ ಮಾಡೋಣ. ಆಗ್ತಾನೇನೆ ಇನ್ನೊಂದು ನಮ್ಮ ಎದುರುಗಡೆ ಬಾರಿ ದೊಡ್ಡದಾದಂತಹ ಒಂದು ಸಂಗತಿ ನಮ್ಮ ಎದುರುಗಡೆ ಬರುತ್ತೆ. ಅದೇನು ಅಂತಂದ್ರೆ, ನಾನು ಎಲ್ಲಾ ಕಡೆ ಅದನ್ನು ಬಳಸ್ತಾ ಇದ್ದೀನಿ, ವಿಶ್ವಗುರು ವರ್ಸಸ್ ವಿಶ್ವ ಮಾನವತೆ. ವಿಶ್ವಗುರು ವರ್ಸಸ್ ವಿಶ್ವ ಮಾನವತೆ, ಇದು ಈ ಜಗತ್ತಿನ ಈಗಿನ ಮೆಟಾಫರ್. ಇದಕ್ಕೆ ನಮ್ಮ ದೇಶದ ಪ್ರಧಾನಿ, ಶ್ರೀಲಂಕಾದ ಪ್ರಧಾನಿ, ಕೊರಿಯಾದ ಅಧ್ಯಕ್ಷ ನೋ, ಜಗತ್ತಿನ ಈಗೆಲ್ಲಾ ಶಕ್ತಿಶಾಲಿ ಆಡಳಿತಗಾರರು ಪುಟಿನ್ ಸೇರಿಕೊಂಡಂತೆ ಇವರೆಲ್ಲರೂ ಸಹಿತ ಇದರ ಒಂದೊಂದು ಭಾಗ, ಒಂದೊಂದು ರೂಪಕ. ಇದು ಈ ಕಾಲದ ಧರ್ಮ, ಹಿಂಗಿದೆ ಧರ್ಮ, ಈ ಕಾಲದ ಧರ್ಮ. ಅವರೆಲ್ಲರ ಪ್ರಯತ್ನ, ಅವರು ಆ ಶಬ್ದ ಹೇಳಿದ್ದಾರೆ ಅಂತ ಹೇಳಲ್ಲ. ಪುಟಿನ್ ಗುರಿ ಇರೋದೇನು? ವಿಶ್ವಗುರು. ಭಾರತದವ್ರದ್ದು ಗುರಿ ಏನು, ಘೋಷಣೆ ಏನು? ವಿಶ್ವಗುರು. ಈಗ ನಾವೊಂದು ರೂಪಕವನ್ನು ನಾವೆಲ್ಲ ಇಟ್ಕೋಬೇಕು, ವಿಶ್ವಗುರು ವರ್ಸಸ್ ವಿಶ್ವ ಮಾನವತೆ. ಈ ವಿಶ್ವ ಮಾನವತೆ ಪ್ರಶ್ನೆ ಬಂದಾಗ ನಮ್ಮ ರಾಷ್ಟ್ರ ಎನ್ನುವ ನಮ್ಮ ಕಲ್ಪಿತ ವ್ಯಾಖ್ಯಾನದಿಂದ ನಾವು ಹೊರಗೆ ಬರ್ಬೇಕೀಗ. ಆ ಕಲ್ಪಿತ ವ್ಯಾಖ್ಯಾನ ಒಂದು ಇದೆಯಲ್ಲ, ನಾವು ಕಲ್ಪನೆ ಮಾಡ್ಕೊಂಡಿದೀವಲ್ಲ ವ್ಯಾಖ್ಯಾನ, ಒಂದು ಗಡಿ, ಒಂದ್ ಸಂವಿಧಾನ, ಒಂದ್ ಇವೆಲ್ಲ ಇದೆಯಲ್ಲ, ಇವನ್ನೆಲ್ಲ ಬಿಟ್ಟು ಜಗತ್ತಿನ ಎಲ್ಲ ಮನುಷ್ಯರು ನಾವೆಲ್ಲ ಒಂದೇ, ನಾವೆಲ್ಲ ಸುಖವಾಗಿ ಬಾಳ್ಬೇಕಪ್ಪ ಅನ್ನುವ ಒಂದು ಸರಳ ಸೂತ್ರಕ್ಕೆ ಒಳಪಡ್ಲಿಕ್ಕೆ ನಾವು ಹೋದಾಗ, ರಾಷ್ಟ್ರ ಎನ್ನುವ ನಮ್ಮ ಸ್ಥಾಪಿತವಾದಂತ ಒಂದು ಅಭಿಪ್ರಾಯದಿಂದ ನಾವು ಹೊರಗೆ ನಿಲ್ಲುವುದು ಜಗತ್ತಿನ ತುರ್ತು, ಭಾರತದ ತುರ್ತು ಮಾತ್ರ ಅಲ್ಲ, ಜಗತ್ತಿನ ತುರ್ತು. ನಾನು ಮಂಗಳೂರಿನ ಸಭೆಯಲ್ಲಿ ನಮ್ಮ ಚಿತ್ರನಟರು ಮಾತಾಡಿದ್ ನನಗೆ ಒಂದು ರೂಪಕ ಬಾರಿ ಚೆನ್ನಾಗಿದೆ. ಅವರು ಹೇಳ್ತಾರೆ ಏನು, ವಿಶ್ವದ ಪ್ರವಾಸವನ್ನು ಮುಗಿಸಿ ಬಂದಂತ ಒಬ್ಬ ಪ್ರಧಾನಿಗಳು ಒಂದೇ ಮಾತರಂ ಎಕ್ಸ್ಪ್ರೆಸ್ ಅನ್ನು ಉದ್ಘಾಟನೆ ಮಾಡಿದ್ರು ಎಲ್ಲ ಕಡೆ. ಅವ್ರೇನೋ ಟ್ವೀಟ್ ಮಾಡ್ಬಿಟ್ರಂತ ತಕ್ಷಣನೇ, ನಿಮ್ಮ ಈ ಒಂದೇ ಮಾತರಂ ಎಕ್ಸ್ಪ್ರೆಸ್ ರೈಲು ಮಣಿಪುರಕ್ಕೆ ಹೋಗುತ್ತಾ, ಮಣಿಪುರಕ್ಕೆ ಹೋಗುತ್ತಾ? ನಾನು ಇದನ್ನ ತುಂಬಾ ಒಂದು ಸಾಂಸ್ಕೃತಿಕ ಲೋಕದ ಜನ, ಸೋಷಿಯಲ್ ಆಕ್ಟಿವಿಸ್ಟ್ ಹೃದಯಕ್ಕೆ ತಗೋಬೇಕಾಗಿರ್ತಕ್ಕಂಥ ಮಾತು. ಹಾಗಾದ್ರೆ ಮಣಿಪುರಕ್ಕೆ ರೈಲು ಹೋಗುವುದಿಲ್ಲ, ಆಡಳಿತಗಾರನೂ ಹೋಗುವುದಿಲ್ಲ ಅಂತ ಹೇಳಿ, ಅದೆಲ್ಲವೂ ಸರಿ ಅಂತ ಹೇಳಿ ನಮ್ಮ ಒಂದು ಸ್ಥಾಪಿತ ಒಂದು ಮನಸ್ಥಿತಿಗೆ ತಂದಿಡ್ತಕ್ಕಂಥ ಧರ್ಮದ ವ್ಯಾಖ್ಯಾನ ಯಾವುದು? ಈಗ ಹರ್ಷ ಮಾತಾಡದಂತೆ ನಾವೀಗ ನಮಗೆ ನಾವು ತಂದ್ಕೋಬೇಕು, ಕಾಲದ ತುರ್ತಿದು, ಹಿಂದುತ್ವ ವರ್ಸಸ್ ಹಿಂದೂ ಧರ್ಮ. ಹಿಂದುತ್ವ ವರ್ಸಸ್ ಹಿಂದೂ ಧರ್ಮ. ನಮ್ಮ ವ್ಯಾಖ್ಯಾನಕ್ಕೆ ಒಂದು ಸ್ವಲ್ಪ ದೊಡ್ಡ ವೈಶಾಲ್ಯತೆ ಕೊಟ್ಬಿಡೋಣ. ಹಿಂದುತ್ವ ಅಂತ ನೀವು ಹೇಳಿದ್ರೆ ನಾವ್ ಹೇಳ್ಬೇಕು, ಅದು ನಿಮ್ ರಾಜಕೀಯ ಸಿದ್ಧಾಂತಪ್ಪ, ನಮ್ ಧಾರ್ಮಿಕ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳ್ಕೊತೀವಿ. ಇಲ್ಲೇನು ಅಂತಂದ್ರೆ, ಇಲ್ಲಿ ಹಿಂದೂ ಧರ್ಮ ಅಂತ ನಾವೇನು ಕರ್ಕೊಳಕ್ ಹೊರಟಿದೀವಿ, ಇದಕ್ಕೆ ನಿಮ್ ಐಕಾನ್ ಅಲ್ಲಿ ಸಾವರ್ಕರ್, ಗೋಡ್ಸೆ, ಗೋಳ್ವೋಲ್ಕರ್, ಹೆಡ್ಗೇವಾರ್, ಆಮೇಲೆ ಡ್ಯಾಶ್ ಅಂಡ್ ಡ್ಯಾಶ್, ಈಗೆಲ್ಲ ಜೀವಂತ ಇದ್ದು ಓಡಾಡ್ತಿರುವ ಏನು ಕರ್ಣ ಪಿಶಾಚಿಗಳು ಎಲ್ಲ ಇದೆ. ಇವರೆಲ್ಲ ಆಗಿದ್ರೆ ನಮ್ಮ ಹಿಂದೂ ಧರ್ಮದ ಒಳಗಡೆ ರಾಜನ್ ರಾಮ್ ಮೋಹನ್ ರಾಯ್, ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ, ಬಸವಣ್ಣ, ಅದ್ ಮತ್ತೆ ಎಲ್ಲ ಇದಾರೆ ಹಿರಿಯರೆಲ್ಲ, ಮತ್ತೆ ಬಸವಣ್ಣ ನಮ್ ಧರ್ಮ, ಅವೆಲ್ಲ ಮತ್ತೆ ಚರ್ಚೆ ಮಾಡೋಣ, ಅದ್ ಮತ್ತೆ ರಾಜಕೀಯ ಚರ್ಚೆ. ನಾರಾಯಣ ಗುರುಗಳು, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಭಗತ್ ಸಿಂಗ್, ನಾರಾಯಣ ಗುರು, ಸುಖದೇವ್, ರಾಜ್ಗುರು, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಇವರೆಲ್ಲ ಒಂದು ಸುಧಾರಣೆಗೆ ಪ್ರಯತ್ನ ಪಟ್ಟಂತ ಹಿಂದೂ ಧರ್ಮ. ನಿಮ್ದೊಂದು ಹಿಂದುತ್ವ ಅಂತಿದೆ, ಅದಕ್ಕೆ ನಾನು ಇವೆಲ್ಲ ಪಿಶಾಚಿಗಳ ಹೆಸರುಗಳ ಜೊತೆಗೆ ಆಮೇಲೆ ಒಂದು ಹೆಸರನ್ನ ನಾನು ಈಗ ಆಡ್ ಮಾಡ್ಬೇಕು ಅಂತ ಹೊರಟಿದ್ದೇನು ಅಂತಂದ್ರೆ, ಈಗ ಎಲ್ಲ ಧರ್ಮ ಮತ್ತು ರಾಜಕಾರಣ ಎರಡನ್ನೂ ಸಮೀಕರಿಸಿಕೊಂಡು ಎರಡರ ರಕ್ಷಕರು ನಾವೇ ಅಂತ ಹೇಳಿ ಘೋಷಿಸಿಕೊಳ್ಳುತ್ತಿರುವ ಅಹಂಕಾರಿಗಳು ನಿಮ್ಮ ಹಿಂದುತ್ವದ ಪಟ್ಟಿ ಕೆಳಗಡೆ ಬರ್ತಾರೆ. ನಮ್ಮ ಹಿಂದೂ ಧರ್ಮದ ಪಟ್ಟಿಯ ಕೆಳಗಡೆ ಮೊನ್ನೆಯವರೆಗೂ ಮಾನವೀಯತೆಗಾಗಿ ಹೋರಾಟ ಮಾಡುತ್ತಾ ಪ್ರಾಣವನ್ನ ಬಲಿದಾನ ಮಾಡಿದ, ರೈತರ ಬದುಕಿಗಾಗಿ, ರೈತರ ಮಿನಿಮಮ್ ಸೆಕ್ಯೂರಿಟಿ ಪ್ರೈಸ್ಗಾಗಿ ಹೋರಾಟ ಮಾಡ್ತಾ ಹಸಿವಿನಿಂದ ಗುಂಡೇಟಿನಿಂದ ಸತ್ತ ರೈತನವರೆಗೆ ಹಿಂದೂ ಧರ್ಮದ ಒಳಗೆ ಬರ್ತಾರೆ ಅಂತ ನಾವು ಅವ್ರ ಎದುರುಗಡೆ ಗಟ್ಟಿಯಾಗಿ ಹೇಳ್ಬೇಕು.
ನಿಮ್ದು ಹಿಂದುತ್ವ, ನಮ್ದು ಹಿಂದೂ ಧರ್ಮ. ನೀವು ಏನು ತಾಲಿಬಾನ್ ಅಂತಂದ್ರೆ ನಮ್ಮ ಎದುರುಗಡೆ ಒಬ್ಬ ಸೂಫಿಸಂ. ನಾವು ಈ ಸುಧಾರಣವಾದಿಯ ಪಥದ ಪಥಿಕರು ಅಂತ ಹೇಳ್ಬೇಕು. ಪಥದ ಪಥಿಕರು ಅಂತ ನಾವು ಹೇಳುವ ಕಾಲದ ತುರ್ತು ಇದು. ಇಲ್ಲ ಅಂತಂದ್ರೆ ಎಂತ ಅಬ್ಬರದ ಘೋಷಣೆ, ಎಂತ ಅಬ್ಬರದ ಘೋಷಣೆ ಅಂತಂದ್ರೆ, ಈಗ ನಮ್ಗೂ ಮೊನ್ನೆ ನಮ್ಮ ಚಿತ್ರನಟರು ಹೇಳಿರ್ತಕ್ಕಂಥ ಅಭಿಪ್ರಾಯ ನಾನು ಅನುಭವಿಸಿದ್ದೀನಿ. ನಾನು ಏನು ಸುಮಾರು ಸತಿ ರುಜುವಾತ್ ಮಾಡ್ಕೊತ ಹೋಗೋದು, ನಮ್ಮ ಅಪ್ಪ ಹಿಂದೂ, ನಮ್ಮ ಅಜ್ಜ ಹಿಂದೂ. ನನಗೊಂದು ಪ್ರಶ್ನೆ ಕೇಳಿದ್ದ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸರ್, ಹೀಗೆಲ್ಲ ಮಾತನಾಡುವ ನೀವು ನಿಮ್ಮ ಹಣೆಗೆ ತಿಲಕ ಯಾಕೆ ಇಟ್ಟಿದ್ದೀರಿ ಅಂತ ಎಲ್ಲ ಸತಿ ಪ್ರಶ್ನೆ. ನಾನು ತಿರುಗಿ ಹೇಳೋದು, ನನ್ನ ಅಜ್ಜ ಇಡ್ತಿದ್ನಂತೆ, ನನ್ನ ಅಪ್ಪ ಇವತ್ತು ಬದುಕಿದ್ದಾನೆ, ಇಡ್ತಾ ಇದ್ದಾನೆ. ನಾನು 1ನೇ ತರಗತಿಗೆ ಶಾಲೆಗೆ ಹೋಗೋಗಿಂದನು ನಮ್ಮಮ್ಮ ನನ್ನ ಕರೆದು ಶಾಲೆಗೆ ಹೋಗಿ ನನ್ನ ಬ್ಯಾಗ್ ಹಾಕೊಡ್ಬೇಕಾದ್ರೆ ನನ್ನ ಹಣೆಗೆ ಬೊಟ್ಟಿಟ್ಟು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದಾಳೆ. ಇಷ್ಟಕ್ಕೂ ನನ್ನ ತಿಲಕ ಇಟ್ಟಿರ್ತಕ್ಕಂಥ ಅಜ್ಜ ಹುಟ್ಟಿದ್ದು ನಿನ್ನ ಸಂಘಟನೆ 1925ನೇ ಇಸ್ವಿಯಲ್ಲಿ ಏನು ಹುಟ್ಟಿದೆ ಅದಕ್ಕಿಂತ ಪೂರ್ವದಲ್ಲಿ ನನ್ನ ಅಜ್ಜ ಹುಟ್ಟಿದಾನೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅವರೆಲ್ಲವೂ ಅವರೇ, ಅವೆಲ್ಲವನ್ನು ಅವರೇ. ಮತ್ತು ನಾವು ಗಟ್ಟಿಯಾಗಿ ಹೇಳ್ಬೇಕು, ಏನು ತಂತ್ರಾಕ್ಷತೆಗಳನ್ನ ವಿತರಣೆ ಮಾಡಿದ್ರಲ್ಲ, ನಾವು ಭಯಪಟ್ಬಿಟ್ಟಿದೀವಿ. ನಾವು ಭಯಪಟ್ಬಿಟ್ಟಿದೀವಿ. ನಮಗ್ ಸತ್ಯ ಒಂದು ಗಟ್ಟಿ ಹೇಳಕ್ ಆಗ್ಲೇ ಇಲ್ಲ. ಏನ್ ಗಟ್ಟಿ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ, ನಾನು ಅದನ್ನೆಲ್ಲ ಕಡೆ ಬಳಸ್ತಿದ್ದೀನಿ. ನಾನೊಬ್ಬ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತ ಆಗಿದ್ರಿಂದ ನಾನು ಅದನ್ನ ಹೇಳ್ತೀನಿ. ಅದ್ ಏನ್ ಹೇಳಿದೆ ಅಂತಂದ್ರೆ, ಆ ರೂಪಕ್ಕೆ ಈ ಹೊತ್ತಿಗೆ ಬೇಕೋ ಬೇಡವೋ, ನಾನು ಯಾವುದೇ ರಾಜಕೀಯ ಪಕ್ಷ ಅದನ್ನ ಹೇಳ್ತಾ ಇಲ್ಲ. ಈ ವರ್ತಮಾನದ ರಾಜಕೀಯ ಸಂದರ್ಭಕ್ಕೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅದೊಂದು ರೂಪಕವನ್ನ. ಸತ್ಯ ಕಣಯ್ಯ, ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆಯೋ ಅದನ್ನ ಹಾಗೆ ನೆಲಕ್ಕೆ ಚೆಲ್ಲಿದರೆ ತಪ್ಪು, ನಮ್ಮ ಶ್ರದ್ಧೆಗೆ ದೋಖ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಕರ್ನಾಟಕದ ಘನ ಸರ್ಕಾರ ಕೊಟ್ಟಿರುವ ಅನ್ನಭಾಗ್ಯದ ಅಕ್ಕಿಯೊಳಗೆ ಅದನ್ನು ಮಿಶ್ರಣ ಮಾಡಿ ಅದನ್ನ ಅನ್ನವನ್ನು ಪಾಯಸವನ್ನು ಉಂಟು ಮಾಡಿ ಗೃಹಜ್ಯೋತಿ ಯೋಜನೆಯ ಬೆಳಕಿನಡಿಗಡೆ ನಾವೆಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿ ಮಾರನೇ ದಿನ ತೀರ್ಥಯಾತ್ರೆಗೆ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ನನ್ನ ಅಮ್ಮ ಮತ್ತು ನನ್ನ ಅಕ್ಕನನ್ನ ಕಳಿಸಿಕೊಡುವುದು ಈ ಹೊತ್ತಿನ ಒಂದು ರಾಜಕೀಯ ವ್ಯಾಖ್ಯಾನ. ನೀವು ಅದನ್ನ ಹೆಂಗ್ ಬೇಕಾದ್ರೆ ತಗೊಳ್ಳಿ, ನಾನು ಯಾವ ರಾಜಕೀಯ ಪಕ್ಷದ ಸರಿ ತಪ್ಪು ಕಾರ್ಯಕ್ರಮ ಅನ್ನೋದು ನಾನು ಹೇಳ್ತಾ ಇಲ್ಲ. ಇದನ್ನ ಈ ಕಾಲಕ್ಕೆ ತಕ್ಕದಾಗಿ ಹಿಗ್ಗಿಸಿಕೊಂಡು ಹೇಳಲಿಕ್ಕೆ ನಾವುಗಳು ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು. ಅದನ್ನ ಗಟ್ಟಿ ಮಾಡಿಕೊಳ್ಳದೆ ಈ ವರ್ತಮಾನದ ಈ ರಾಜಕೀಯ ಸಮೀಕರಣವನ್ನ ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ಹೇಳದೆ ನಾವು ಇನ್ನೊಂದು ಪರ್ಯಾಯವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದಿಲ್ಲ. ಇನ್ನೊಂದು ಪರ್ಯಾಯವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದಿಲ್ಲ. ಇನ್ನೊಂದು, ನನ್ನ ಊರಿನಲ್ಲಿ ನಾನು ಜಾತಿಯಿಂದ ಯಾರು ಹೇಳಿದ್ರೆ ಏನಂತ ಹೇಳ್ಬೇಕು, ಹಿಂದೂ, ಒಕ್ಕಲಿಗ, ಇವನ್ನೆಲ್ಲ ಹೇಳ್ಕೊಳ್ಬೇಕಾದ ಅನಿವಾರ್ಯತೆ ಎಲ್ಲ ಹೇಳ್ಕೊಳ್ತಾನೆ. ನನ್ನ ಊರಿನ ಇಡೀ ಸುತ್ತಮುತ್ತ ಯಾರೊಬ್ಬರು ಜೈನರಿಲ್ಲದ ಜಾಗದಲ್ಲಿ, ನನ್ನೂರಿನ ಸಮೀಪವೇ ನನ್ನ ತೋಟದ ಬುಡದಲ್ಲೆಲ್ಲವೂ ಇದು ಬಸದಿ ಕಟ್ಟೆ, ಇದು ಬಸದಿ ಬೀದಿ, ಇದು ಬಸದಿ ಕಾಫಿ ತೋಟ, ಇದು ಬಸದಿ ಅಡಿಕೆ ತೋಟ, ಇದು ಬಸದಿ ಗದ್ದೆ ಅನ್ನುವ ರೀತಿಯ ಬಸದಿಗಳು ನಮ್ಮ ಊರಿನಲ್ಲವೂ ಇದ್ದವು. ಕಾಲ ಕಾಲಕ್ಕೆ ಈ ಧರ್ಮ ಅನ್ನುವಂತಹದ್ದು, ಈ ಧರ್ಮದ ಅನುಯಾಯಿಗಳಾಗುವುದು ಎನ್ನುವಂತಹದ್ದು ಹಂತ ಹಂತವಾಗಿ ಬದಲಾವಣೆ ಆಗ್ತಲೇ ಹೋಗ್ತಾ ಇದೆ. ಮತ್ತು ನಾವು ಗಮನಿಸಿ ಇತಿಹಾಸದಿಂದ ಧೈರ್ಯವಾಗಿ ಹೇಳಬೇಕು, ದಕ್ಷಿಣ ಭಾರತದ ಮೊದಲ ರಾಮ ದೇವಾಲಯವನ್ನ ಕಟ್ಟಿದ್ದೆ ಚಿಕ್ಕಮಗಳೂರಿನಲ್ಲಿ ಅಂತ. ಹಿರೇಮಗಳೂರಿನಲ್ಲಿ ದಕ್ಷಿಣ ಭಾರತದ ಮೊದಲ ರಾಮ ದೇವಾಲಯ. ನಾನು ಅದು ಯಾವಾಗ ಕಟ್ಟಿದ್ರು, ಯಾಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾವ ಅರಸ ಯಾವುದನ್ನ ಅನುಯಾಯ ಮಾಡಕ್ ಹೋದ ಕೂಡ್ಲೆ ಆ ದೇವಸ್ಥಾನ ಕಟ್ಟುವಂತಾಯ್ತು, ಅದ್ ಚರ್ಚೆ ಈ ಹೊತ್ತಿಂದಲ್ಲ. ಇದನ್ನ ನಾನು ಯಾಕೆ ಗಟ್ಟಿಯಾಗಿ ಹೇಳ್ತೀನಿ ಅಂತಂದ್ರೆ, ಇವತ್ತು ಹಿಂದೂ ಧರ್ಮದವನಾಗಿ ಒಂದು ಜಾತಿಯಿಂದ ಮತ್ತೊಂದರಿಂದ ಗುರುತಿಸ್ಕೊಳ್ತಕ್ಕಂಥ ನಾನು ಅಥವಾ ನನ್ನ ಅಜ್ಜ ಪಿಜ್ಜ ಮುತ್ತಜ್ಜರು ಯಾರೋ ಇದೇ ಆಗಿರಲಿಲ್ಲ. ಕರೆಕ್ಟ್ ಹರ್ಷ? ಇದೇ ಆಗಿರಲಿಲ್ಲ. ನಾವು ಇನ್ಯಾರೋ ಆಗಿದ್ದೆವು.
ಅನ್ನೋದನ್ನ ಯಾಕೆ ನಾವು ಗಟ್ಟಿ ಗಟ್ಟಿಯಾಗಿ ಹೇಳ್ತಾ ಇಲ್ಲ ಈ ಹೊತ್ತಿನಲ್ಲಿ? ಇದನ್ನ ಒಂದು ಹಂತಕ್ಕೆ ಬಂದು ಭಾರತದಲ್ಲಿ ಇಬ್ರು ಧರ್ಮ ಸಂರಕ್ಷಕರಿದ್ದಾರೆ, ಮಹಾನ್ ಧರ್ಮ ಸಂರಕ್ಷಕರವರು. ಅವ್ರು ಯಾರು ಅಂತಂದ್ರೆ ಒಬ್ಬ ಗಾಂಧಿ, ಮತ್ತೊಬ್ಬ ಅಂಬೇಡ್ಕರ್. ಆ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೂ ಸಹ ಸ್ವದೇಶವನ್ನ ಕಟ್ಟಿದ್ದಲ್ಲ, ರಾಷ್ಟ್ರವನ್ನ ಕಟ್ಟಿದ್ದಲ್ಲ, ಅವರು ದೇಸಿಯನ್ನ ಕಟ್ಟಿದ್ದರು ಅಂತ ನಾವು ಹೇಳಿ. ಅವರ ಧ್ವನಿ, ಅವರ ನೆಲೆ ಅದು ದೇಸಿಯಾದದ್ದು. ತಾನಿದ್ದ ಧರ್ಮದ ಎಲ್ಲ ಶೋಷಣೆಗಳಿಗೆ ಒಂದು ಪ್ರತಿರೋಧವಾಗಿ ಇದೇ ನೆಲದ, ಅಥವಾ ನಾವೀಗ ರಾಷ್ಟ್ರ ಎಂದು ಒಪ್ಪಿಕೊಳ್ಳುತ್ತಿರುವ ಜಾಗದ ನೆಲದ ಬುದ್ಧನನ್ನ ಅಪ್ಪಿಕೊಂಡದ್ದು ಅಂಬೇಡ್ಕರ್. ಆದರೆ ಇದೇ ಧರ್ಮದಲ್ಲಿದ್ದುಕೊಂಡು ತುಳಸಿದಾಸರ ಸಾಲುಗಳನ್ನ, ಅದೇನ್ ನೋಡಿ, ತುಳಸಿದಾಸರ ಸಾಲುಗಳನ್ನ ಗಾಂಧಿ ಬದಲಾಯಿಸಿದ್ರಿಂದ ಗೋಡ್ಸೆ ಹತ್ಯೆ ಮಾಡಿದರು ಅಂತ ಇನ್ನೊಂದು ಕತೆ ಸ್ಟಾರ್ಟ್ ಆಗತ್ತೆ. ಅವ್ರಿಗೆ ಗೊತ್ತಿರ್ಲಿಲ್ಲ ಸರಿಯಾಗಿ, ಈಗ ಗೊತ್ತಾಗ್ತಾ ಬಂದ್ಬಿಟ್ಟಿದೆ. ಈಗ ತುಳಸಿದಾಸರು ಬರೆದಿರುವ ತುಳಸಿ ರಾಮಾಯಣದ ಸಾಲುಗಳನ್ನ ಮಹಾತ್ಮ ಗಾಂಧಿಯವರು ಬದಲಾಯಿಸಿದ್ದರಿಂದ ವರ್ತಮಾನದ ಧರ್ಮ ರಾಷ್ಟ್ರ ರಾಜಕಾರಣಕ್ಕಾಗಿ ಗಾಂಧಿ ಬದಲಾಯಿಸಿದ್ದರಿಂದ ಗೋಡ್ಸೆಗೆ ಸಿಟ್ಟು ಬಂದು ಗಾಂಧಿಯನ್ನ ಕೊಲೆ ಮಾಡಿದರು ಅಂತ ಗಾಂಧಿಯ ಕೊಲೆಯ ಪಟ್ಟಿಗೆ ಇನ್ನೊಂದು ಸಾಲನ್ನು ಸೇರಿಸ್ತಾರೆ ಸದ್ಯದಲ್ಲೇ. ಗಾಂಧಿ ಒಂದು ಧರ್ಮವನ್ನ ನಮ್ಗೆ ಕಟ್ಕೊಟ್ರು, ಅದು ಧರ್ಮ, ಅದರಲ್ಲೊಂದು ರಾಜಕಾರಣ ಇದೆ, ಅದರಲ್ಲೊಂದು ರಾಷ್ಟ್ರ ಇದೆ. ಯಾವ್ದದು ರಾಷ್ಟ್ರ ಅಂದ್ರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರಾ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ರಾಮ ಪರಿಪೂರ್ಣ ಆಗೋದು ಅವನ ಹೆಣ್ಣಿನ ಜೊತೆ ಇದ್ದಾಗ. ಅದನ್ನೇ ಕುವೆಂಪು ಹೇಳಿ. ಕುವೆಂಪುಗೆ ರಾಮ ಯಾಕೆ ಇಷ್ಟ, ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಅವನು ಸೀತೆಯನ್ನು ಒಲಿಸಿದ ಪರಿಗಾಗಿ ಇಷ್ಟ ಅಂತ ಹೇಳ್ತಾರೆ. ಅದನ್ನು ನಮಗೆ ಸಾಧಿಸಿ ತೋರಿಸಿ ಹೇಳಿದ್ರು. ಮತ್ತು ಹೊಸ ರಾಷ್ಟ್ರ ನಮ್ದೇನಂತ ಇಲ್ಲಿ ಬರುತ್ತೆ, ಈ ರಾಷ್ಟ್ರದಲ್ಲಿ ಅದು ಬರೀ ಈಶ್ವರ ಅಲ್ಲ ಎನ್ನುವ ರೂಪಕದ ಮೂಲಕ ಇಲ್ಲಿ ಸಿಖ್ ಇದ್ದಾನೆ, ಪಾರ್ಸಿ ಇದ್ದಾನೆ, ಮುಸ್ಲಿಂ ಇದ್ದಾನೆ, ಕ್ರಿಶ್ಚಿಯನ್ ಇದ್ದಾನೆ, ಇಲ್ಲಿ ದೇವರನ್ನ ನಂಬದೇ ಇರುವವರಿದ್ದಾರೆ, ನಾಸ್ತಿಕ ಆಸ್ತಿಕ ಈ ರೀತಿ ಎಲ್ಲರೂ ಇದ್ದಾರೆ ಅನ್ನೋದನ್ನ ಸಾಧಿಸಿ ತೋರಿಸಿದ ಒಂದು ರಾಷ್ಟ್ರ ಕಲ್ಪನೆಯನ್ನ ಗಾಂಧಿ ಕಲ್ಪಿಸಿ ಕೊಟ್ಟರು ನಮಗೆ. ಅದೇ ಈ ಹೊತ್ತಿನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂತಹ ರಾಷ್ಟ್ರ. ಮತ್ತು ಯಾವ ಭಾವನೆಯನ್ನ ಈಗ ಎಲ್ಲ ಅದೊಂದು ಏನೋ ಆ ಶಬ್ದ ಒಂಥರ ಭಯಾನಕ ಅನಿಸ್ತಿದೆ, ಅದೊಂದು ಏನೋ ಏಕ 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 ಅಂತ, ಏಕ ಭಾರತ, ವಿಕಸಿತ ಭಾರತ, ಏಕ ಛೇ ಎಂತ ಭಾರತ ಇಲ್ಲಿ? ಅಕ್ಕಮಹಾದೇವಿದೊಂದು ಭಾರತ ಇದೆ, ಅಲ್ಲಮ್ಮಂದೊಂದು ಭಾರತ ಇದೆ, ಬಸವಣ್ಣಂದೊಂದು ಭಾರತ ಇದೆ, ಕನಕಂದೊಂದು ಭಾರತ ಇದೆ, ಲಲ್ಲೇಶ್ವರಿದೊಂದು ಭಾರತ ಇದೆ, ಕಬೀರಂದೊಂದು ಭಾರತ ಇದೆ, ರವೀಂದ್ರನಾಥ್ ಟ್ಯಾಗೋರದೊಂದು ಭಾರತ ಇದೆ, ಗಾಂಧಿದೊಂದು ಭಾರತ ಇದೆ, ಅಂಬೇಡ್ಕರ್ದೊಂದು ಭಾರತ ಇದೆ. ಇಷ್ಟೆಲ್ಲ ಭಾರತವನ್ನ ಮರೆಮಾಚಿಸುವ ರೀತಿಯಲ್ಲಿ ಒಂದು ಹೊಸ ರಾಷ್ಟ್ರ ಕಲ್ಪನೆಯನ್ನ ಹಾಕ್ತಾ ಇದಕ್ಕೆ ಒಂದು ಏಕ ಎನ್ನುವ ಶಬ್ದದ ಅಪಭ್ರಂಶವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಏಕಲ್ಲ, ಅನೇಕತೆಯಲ್ಲಿ ಏಕತೆಯನ್ನ ಸಾಧಿಸುವುದೇ ನಮ್ಮ ರಾಷ್ಟ್ರದ ನೆಲೆಗಟ್ಟು ಅಂತ. ಅನೇಕತೆಯನ್ನ ತೆಗೆದು ಏಕತೆಯನ್ನ ಮಾಡುವುದರಲ್ಲಿ ಏಕಪಕ್ಷ, ಏಕ ಭಾಷೆ, ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ದೇವ, ಇದು ಈ ಕಾಲದ ಬಾರಿ ದೊಡ್ಡ ಅಪಾಯ ಅನ್ನುವಂಥದ್ದನ್ನ ಹೇಳ್ತಾ, ನಾನು ಮೊನ್ನೆ ಅದೊಂದು ಜನಪದ ಕಾರ್ಯಕ್ರಮದಲ್ಲಿ ಬಳಸಿದೆ. ಇಷ್ಟು ಸ್ವತಂತ್ರವನ್ನು ನಾವು ಇಟ್ಕೋಬೇಕು ಭಾರತೀಯರು. ನಾವು ಅಡ್ವೊಕೇಟ್ಸ್ ಎಲ್ಲ ಸೇರ್ಬಿಟ್ಟು ನಿಮ್ಮ ಉಡುಪಿಗೆ ಹೋಗ್ಬಿಟ್ಟು ಒಂದು ಕಾಂಪಿಟೇಷನ್ಗೆ ಹೋದ್ವಿ. ಕಾಂಪಿಟೇಷನ್ಗೆ ಹೋದ್ರೆ ಒಂದು 25 ನಿಮಿಷ ಫೀರ್ ಭಾಷೆ ಅವರು ನಮ್ಗೆ ಅವಕಾಶ ಕೊಟ್ಟಿದ್ರು, ವಿವಿಧ ವಿನೋದಾವಳಿಗಳನ್ನು ಪ್ರದರ್ಶನ ಮಾಡಿ. ನಾವು ಅಡ್ವೊಕೇಟ್ಸ್ಗಳು ಗೊತ್ತಲ್ಲ, ಇವ್ರನ್ನ ಒಟ್ಟಿಗೆ ಸೇರಿಸೋದು ಕಷ್ಟ, ಜೊತೆ ಮಾಡೋದು ಕಷ್ಟ, ಏನೋ ಮಾಡ್ಕೊಂಡೆಲ್ಲ ಹೋದ್ವಿ. ನಮ್ಮಲ್ಲಿ ಇದ್ದಂತ ಒಂದು ರೂಪಕಕ್ಕೆ ನಮ್ಮಲ್ಲಿದ್ದಂತ ಒಬ್ಬ ವಕೀಲ ಮಿತ್ರನಿಗೆ ಕೃಷ್ಣನ ಪಾತ್ರವನ್ನು ಹೇಳಿದ್ರು. ನೋಡಪ್ಪ, ಡ್ಯಾನ್ಸಿಂಗ್ ಆಗ್ತಾ ಇರುತ್ತೆ, ನಿನ್ ನಡುವೆ ಅವನಿಗೆ ಬಣ್ಣದೊಂದು ಚಿನ್ನದ ಕೊಳಲೆಲ್ಲ ಮಾಡ್ಕೊಟ್ಟಿದ್ವಿ. ಈ ಕೊಳಲನ್ನು ತಗೊಂಡು ಹೀಗೆ ಹಿಡ್ಕೊಂಡು ಉತ್ತ ನೀನ್ ವೇದಿಕೆಗೆ ಬಂದು ಹಿಂಗ್ ಒಳಗ್ ಬಂದ್ಬಿಡ್ಬೇಕು ಅಷ್ಟೇ ಅಂತ. ಪಾಪ ಅವನು ಹೊಸಬ ರಂಗಕ್ಕೆ ಎಲ್ಲ, ಅವನು ಪಾಪ ಗಡಿ ಬಿಡಿಲಿ ನಾವು ಮಾಡ್ಕೊಟ್ಟಿದ್ ಕೊಳಲನ್ನು ಕಳ್ಕೊಂಡ್ಬಿಟ್ಬಿಟ್ಟಿದ್ದಾನೆ. ಸೊ ಅವ್ನ ಎಂಟ್ರಿ ಕೂಡ ಸೀನ್ ಬಂದ್ಬಿಟ್ಟಿದೆ. ನಮ್ ಜೊತೆಲಿದ್ದ ಇನ್ನೊಬ್ಳು ಹೆಣ್ಮಕ್ಳು ಅನಘ ಅಂತ ವಕೀಲರು, ಅವ್ರು ಏನ್ ಮಾಡ್ಬಿಟ್ರು, ಏನಾರು ಆಗ್ಲಿ ಅಂತ ಅಲ್ಲಿ ಇನ್ನೊಬ್ರು ಯಾರೋ ಏನೋ ಸ್ಕಿಟ್ಟಿಗೆ ತಂದಿಟ್ಟಿದ್ದು ಇಷ್ಟುದ್ದ ಕೋಲನ್ನು ಮುರಿದು ಹಿಂಗ್ ಕೊಟ್ಟು ಇದೇ ಕೊಳಲು ತಗೊಂಡು ಹೋಗಿ ಅವ್ನು ಗಡಿ ಬಿಡಿಲಿ ಒಳಗ್ ಬಂದಲ್ಲಿ ನಾವೆಲ್ಲ ಏನಾರು ಬೈದಾಡ್ಬಿಡ್ತೀವಿ ಅನ್ನೋ ಸಿಟ್ಟಿಗೆ
ಕೃಷ್ಣನ್ ಹಿಂಗಿಡ್ಕೊಂಡು ಊದ್ಕೊಂಡ್ ಬರಕ್ಕೆ ಅಂತ ಹೇಳ್ಕೊಟ್ಟಿದ್ವಲ್ಲ ನಾವು ಡೈರೆಕ್ಷನ್. ಬಿಟ್ಟ ಕೊಳಲು ಹಿಂಗಿಟ್ಕೊಂಡು ಉತ್ತ ಬಂದ್ ಇಡೀ ಸ್ಟೇಜ್ ಸುತ್ತಾಕ್ದ. ವಿ ಗಾಟ್ ಥರ್ಡ್ ಪ್ರೈಸ್. ನಾವ್ ಆಮೇಲೆ ನಮ್ಮ ಅಹಂಕಾರ ತಣಿಸ್ಕೊಳಕ್ ಮಾತಾಡ್ತಾ ಕೂತಿದ್ವಿ. ಫಸ್ಟ್ ಪ್ರೈಸ್ ಇಲ್ಲ ಸೆಕೆಂಡ್ ಪ್ರೈಸ್ ಬಂದ್ಬಿಡ್ತಾ ಇತ್ತು. ನೀನ್ ಆ ಕೊಳಲನ್ನು ಒಂದು ಚಿನ್ನದ ಕೊಳಲನ್ನು ಕಳೆದಾಕಿತ್ತು. ಎರಡನೇದು ಹೋಗ್ಲಿ ಅದನ್ನ ಹಿಂಗಿಟ್ಕೊಂಡು ಪಿಪಿ ಉತ್ತ ಬಂದಂಗ್ ಬಂದಿಯಲ್ಲ ನೀನು, ಕೃಷ್ಣ ಹಿಂಗ್ ಬರ್ಬೇಕಲ್ಲ ಅಂತ. ಅವ್ನ್ ನಮ್ ಜೊತೆಗೆ ಇನ್ನೂ ಈ 3-4 ಜನ ಕಾಡದ ಮೇಲೆ ನನ್ ಗೆಳೆಯ ಹೇಳ್ದ, ಸುಮ್ಮನ್ ಕೂತ್ಕೊಳ್ರಯ್ಯ, ಏನ್ ಕೃಷ್ಣ ಏನ್ ನಿಮಗ್ ಫೋಟೋ ತೆಗೆದು ಕಳಿಸಿದ್ದ, ವಿಡಿಯೋ ಮಾಡಿ ವಾಟ್ಸಪ್ ಮಾಡಿ ಕಳಿಸಿದ್ದ? ಅವನ್ ಚಿನ್ನದ್ದೇ ಕೊಳಲು ಹೆಂಗೆ ಹಿಡ್ಕೊಂಡು ಉತ್ತಾನೆ. ಯಾರು ಹೇಳಿದ್ದು? ನಂಗೆ ಗೊತ್ತಿದ್ದಂಗೆ ಕೃಷ್ಣ ಹಿಂಗೂ ಉತ್ತಿದ್ದ. ಯಾಕೆ ನಾನು ಇದನ್ನ ಹೇಳಿದೆ ನಿಮಗೆ ಅಂತಂದ್ರೆ, ಈ ಒಂದು ಘಟನೆ, ನನ್ನ ಅನುಭವದ ಘಟನೆ ಯಾಕೆ ನಾನು ಹಿಂಗೆ ಹೇಳಿದೆ ಅಂತಂದ್ರೆ, ಇದು ಧರ್ಮ. ಈ ರೀತಿಯ ಮಾತಾಡುವ ಸ್ವತಂತ್ರತೆಯನ್ನು ಪಡೆದುಕೊಳ್ಳುವುದೇ ಧರ್ಮ. ಈ ರೀತಿಯ ಸ್ವತಂತ್ರತೆಯನ್ನು ಪಡೆದುಕೊಂಡು ಬದುಕುವುದೇ ದೇಶ, ರಾಷ್ಟ್ರ. ಈ ರೀತಿಯಾದಂತ ಬದುಕಲಿಕ್ಕೆ, ಮಾತಾಡ್ಲಿಕ್ಕೆ, ನಾನು ಆರಾಧಿಸುವ ದೇವರನ್ನ ವಿಮರ್ಶಿಸ್ಲಿಕ್ಕೆ, ತಮಾಷೆ ಮಾಡಿಸ್ಲಿಕ್ಕೆ, ಹಂಗಿಸ್ಲಿಕ್ಕೆ, ನನ್ನ ಬಯಕೆಯನ್ನು ಈಡೇರಿಸಿದ್ರೆ ಟೀಕಿಸ್ಲಿಕ್ಕೆ, ನನ್ನ ಮನೆ ಹೆಣ್ಮಗಿಗೆ ಕಾಲಕ್ಕೆ ಸರಿಯಾಗಿ ಮದುವೆ ಆಗದಿದ್ರೆ ಅದಕ್ಕೆ ಒಳ್ಳೆ ಗಂಡನ್ ಕೊಡ್ಲಿಲ್ಲ, ನೀನ್ ಏನಯ್ಯ ದೇವರು ಅಂತ ಆ ದೇವರನ್ನ ವಿಮರ್ಶೆ ಮಾಡುವ ಸ್ವತಂತ್ರವನ್ನ ತಂದು ಕೊಡುವಂಥದ್ದು ಇಡೋದು ರಾಜಕಾರಣ ಆಗ್ಬೇಕು. ಅಂತ ಒಂದು ರಾಜಕಾರಣದ ಒಂದು ಪರಿಭಾಷೆಯನ್ನ ನಾವು ಕಟ್ಟಬೇಕಾದ ತುರ್ತಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ, ನಾನು ಕೊನೆಯದಾಗಿ ಒಂದು ಹೇಳ್ತೀನಿ. ನನಗೆ ಅನಂತಮೂರ್ತಿ ಅವರ ಆತ್ಮಕಥೆಯಲ್ಲಿ ಒಂದು ಘಟನೆ ಬರುತ್ತೆ. ಅನಂತಮೂರ್ತಿಯವರು ಮೈಸೂರು ಭಾಗದಲ್ಲಿ ಹೋಗಿ ಜಮೀನ್ ತಗೋತಾರೆ. ಆ ಜಮೀನ್ ತಗೊಂಡಾಗ ಹರ್ಷ ಅಲ್ಲ, ಅವನು ಪಿಕಾಸಿ ಹಾರೆಯನ್ನು ಬಳಸಿ ದೊಡ್ಡ ಗಟ್ಟಿ ಮಣ್ಣಿನ ಹೆಂಟೆಯನ್ನ ಮೀಟಿ ತೆಗಿತಾ ಇರ್ತಾನೆ. ಅನಂತಮೂರ್ತಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ನೋಡ್ತಾ ಇರ್ಬೇಕಾದ್ರೆ ಆ ಮಣ್ಣಿನ ಹೆಂಟೆನ ಹಿಂಗ್ ಮೀಟ್ ತೆಗಿತಿದ್ದಂಗೆ ಅದ್ರೊಳಗಡೆ ಒಂದು ಬೀಜ ಹಿಂಗ್ ಮೊಳಕೆ ಹೊಡೆದು ಬಂದ್ಬಿಟ್ಟಿರುತ್ತೆ. ಅನಂತಮೂರ್ತಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಇವರು ಅಕಾಡೆಮಿಷಿಯನ್ ಅಲ್ಲ, ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಅರೆ ಅರೆ ನಿಲ್ಲು ನಿಲ್ಲು ನಿಲ್ಲು, ಇದೇನಯ್ಯ ಈ ಕಲ್ಲಿನ ಹೆಂಟೆ ಒಳಗಡೆ ಒಂದು ಮೊಳಕೆ ಹೊಡೆದು ಬಂದ್ಬಿಟ್ಟಿದೆಯಲ್ಲ ಹೆಂಗೆ ಅಂತ. ಆಗ ಅವನು ಬಡ ಕೂಲಿಗಾರ ಹೇಳ್ತಾನೆ, ಹಂಗೆ ಅಲ್ವರ ಸ್ವಾಮಿ, ನಿಮ್ಮಂತ ದೊಡ್ಡವ್ರ ನಡುವೆ ನಮ್ಮನ್ನು ಈ ದೇವರು ಬದುಕಕ್ ಬಿಟ್ಟಿರೋದು. ಈ ಒಬ್ಬ ಜನಪದೀಯ ಆಡ್ತಕ್ಕಂಥ ಮಾತಿದೆಯಲ್ಲ, ಇಲ್ಲಿ ನಮ್ಮ ಧರ್ಮ ಇದೆ ಅಂತ ಹೇಳಿ, ಇಲ್ಲಿ ಧರ್ಮ ಇದೆ. ಅವನೇನೋ ಭಾರಿ ವ್ಯಾಖ್ಯಾನ ಕೊಟ್ಟು ಅದಕ್ಕೇನೋ ಸಸ್ಯಶಾಸ್ತ್ರ, ಅದು ಹೆಂಗ್ ಬೀಜ ಒಳಗೋಯ್ತು, ಬೀಜ ಕಾರಣನೋ ಗಿಡ ಕಾರಣನೋ, ಅದೇನ್ ಲಾಜಿಕ್ ಕೇಳೇ ಇಲ್ಲ ಅವನು. ಅವನಲ್ಲೊಂದು ಧರ್ಮವನ್ನು ಹೇಳ್ತಾನೆ. ಅದೇನು ಅಂದ್ರೆ ಯಾವ ದೇವರು ಅಂತಾನು ಹೇಳಿಲ್ಲ, ಅದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಹಿಂಗೆ ಅಲ್ವರ ನಿಮ್ಮಂತ ದೊಡ್ಡವ್ರ ನಡುವೆ ನಮ್ಮಂತವ್ರನ್ನು ದೇವರು ಬದುಕಕ್ ಬಿಟ್ಟಿರೋದು. ಈ ರೀತಿಯಾದಂತ ಒಂದು ಸ್ವತಂತ್ರತಾ ಭಾವದ ಒಂದು ಪರ್ಯಾಯವನ್ನ ಮತ್ತೆ ಭಾರತದಲ್ಲಿ ಕಟ್ಟಬೇಕಾಗಿದೆ. ಆ ಕಟ್ಟುವ ಪರ್ಯಾಯದ ಒಳಗಡೆ ಎಲ್ಲರನ್ನು ಇಟ್ಕೊಂಡೇನೆ ಹೋಗ್ಬೇಕು. ಅದನ್ನ ಇಟ್ಕೊಂಡು ಯಾಕೆ ಹೋಗ್ಬೇಕು ಅಂದ್ರೆ, ಧರ್ಮದಲ್ಲಿ ರಾಜಕಾರಣ ಸೇರಕೂಡ್ದು, ನಮ್ ಲಾಜಿಕ್. ಮತ್ತು ಆಡಳಿತಗಾರರಿಗೆ ರಾಜಕಾರಣಕ್ಕೆ ಒಂದು ಧರ್ಮ ರಕ್ಷಣೆಯ ಹೊಣೆಗಾರಿಕೆ ಇರಕೂಡ್ದು. ಮತ್ತು ಅವ್ರಿಗೆ ಹೊಣೆಗಾರಿಕೆ ಇಲ್ಲ ಅನ್ನೋದ ವಾಸ್ತವವನ್ನ ನಾವೆಲ್ಲರೂ ಜಗತ್ತಿನ ಎದುರುಗಡೆ ಗಟ್ಟಿಯಾಗಿ ಹೇಳ್ತಾ, ಇದು ವಿಶ್ವಗುರು ಆಗುವ ದೇಶ ಅಲ್ಲ, ವಿಶ್ವ ಮಾನವತೆಗೆ ಹೋಗುವ ದೇಶ, ಯುದ್ಧ ಪಿಪಾಸು ದೇಶವಲ್ಲ ಇದು, ಇದು ಸಹನೆಯ ಶಾಂತಿ ಸಹಬಾಳ್ವೆಯ ದೇಶ ಅನ್ನುತ್ತಲೇ ನಾವು ಈ ಹೊತ್ತಲ್ಲಿ ತಿಳ್ಕೋಬೇಕು. ತಲ್ಲಣಿಸದಿರ ಖಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಎಲ್ಲ ಅಹಂಕಾರಿಗಳನ್ನು ಹೊರಗೆ ತಳ್ಳುವನು, ಇದಕ್ಕೆ ಸಂಶಯ ಬೇಡ. ಅದಕ್ಕೊಂದು ಕಾಲ ಬಂದೇ ಬರುತ್ತೆ. ನೀವೆಲ್ಲ ಹೇಳಿದ್ರಲ್ಲ, ಸ್ವಲ್ಪ ಆಕ್ಟಿವಿಸಮ್ ಆಗ್ಬೇಕು. ಆ ಆಕ್ಟಿವಿಸಮ್ ಆಗೋದಕ್ಕೆ ಜಾತ್ರೆ ಬೈಲು, ನಮ್ಮೂರ್ ತೇರು, ನಮ್ಮೂರ್ ಹಬ್ಬ, ನಮ್ ದೇವ್ರ ಹರಕೆ, ನಮ್ಮ ಅಮ್ಮ ತನ್ನ ಮಗಳಿಗೆ ಕೊಡ್ತಿದ್ದಂತ ಬಾಗಿನ, ಇವೆಲ್ಲವೂ ಸಹಿತ ನಮಗ್ ಒಂದೊಂದು ಮಾಧ್ಯಮವೂ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಇವ್ರು ಹೇಳಿದ್ರಲ್ಲ, ಏನ್ ನೀವು ನಾವು ಏನು ನಿಮ್ಮೂರಲ್ಲಿ ಏನಂತೀರಿ ಹರ್ಷ, ಅದನ್ನ ಎಲ್ಲ ಭೂಮಿಗೆಲ್ಲ ಚೆಲ್ಲೋದು ಚೆರಗ ಅಂತ ಹೇಳಿ. ಚೆರಗ ಅಲ್ಲ, ಚೆರಗ ನಮ್ಮೂರಲ್ಲಿ ಬೇರೆ, ನಾವು ಬೇರೆ ತರ ಹೇಳ್ತೀವಿ. ಅರೆ ಅದೇ ಹುಣ್ಮೆ, ನಿಮ್ಮೂರಿಂದ ಚಂದ್ರ, ನಮ್ಮೂರಲ್ಲೂ ಅದೇ ಚಂದ್ರ. ನೀವು ನಮ್ಮೂರಿಂದ 70-80 ಕಿಲೋಮೀಟರ್ ದೂರದಲ್ಲಿದ್ದೀರಿ, ನಿಮ್ಮೂರಲ್ಲಿ ಅದು ಚೆರಗ ಅಂತ ಭೂಮಿಗೆ ಚೆಲ್ತೀರಿ, ನಮ್ಮೂರಲ್ಲಿ ಭೂಮಿಗೆ ಅನ್ನ ಹಾಕೋದು ಅಂತ ಹೇಳ್ತೀವಿ. ಎಂತ ಸಂಸ್ಕೃತಿ ಇದು! ಇಂತಹ ವೈವಿಧ್ಯತೆಗಳನ್ನ ಉಳಿಸಿಕೊಳ್ಳುವುದೇ ನಾವು ಈ ದೇಶವನ್ನ ಸುಸ್ಥಿರವಾಗಿ ಕಾಪಾಡ್ಕೊಳ್ತಕ್ಕಂಥ
ರಾಜಕಾರಣ ಅನ್ನುವಂಥದ್ದನ್ನ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.